ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೆ. ಯಾವ ತರ ಟೈಮ್ ಟೇಬಲ್ ನಿಮ್ಮ ಕ್ಲಾಸ್ ಟೈಮ್ ಟೇಬಲ್‌ನ ಕ್ರಿಯೇಟ್ ಮಾಡೋದು ಯೂಸಿಂಗ್ ಇನ್‌ಲೈನ್ HTML ಮತ್ತೆ ಇನ್‌ಲೈನ್ ಸ್ಟೈಲ್ ಶೀಟ್‌ನ ಯೂಸ್ ಮಾಡ್ಕೊಂಡು ಯಾವ ತರ ಒಂದು ಟೈಮ್ ಟೇಬಲ್‌ನ ನಿಮ್ಮ ಕ್ಲಾಸ್ ಟೈಮ್ ಟೇಬಲ್‌ನ ಕ್ರಿಯೇಟ್ ಮಾಡೋದು, ಮತ್ತೆ ಏನೇನು ಅಟ್ರಿಬ್ಯೂಟ್ಸ್ ಬರ್ತವೆ, ಏನೇನು ಟ್ಯಾಗ್ಸ್ ಬರ್ತವೆ, ಏನೇನು ಸಮ್ ರೋ ರೋ ಕಾಲ್ ಸ್ಪ್ಯಾನ್ ರೋ ಸ್ಪ್ಯಾನ್ ಬರ್ತವೆ, ಮತ್ತೆ ಕಾಲಮ್ ಸ್ಪ್ಯಾನ್ ಬರ್ತವೆ, ಅದನ್ನೆಲ್ಲಾನು ಎಕ್ಸ್‌ಪ್ಲೇನ್ ಮಾಡಿದ್ದೆ. ಈಗ ಈ ಎಕ್ಸ್‌ಪೆರಿಮೆಂಟ್ ನಲ್ಲಿ ಎಕ್ಸ್ಟರ್ನಲ್ CSS ಒಂದು ಯಾವ್ದಾದ್ರು ಒಂದು ನೀವು ಪ್ರಿವಿಯಸ್‌ಲಿ ಅಥವಾ ಒಂದು ಎಕ್ಸಿಸ್ಟಿಂಗ್ ಯೂಸ್ ಮಾಡಿರ್ತೀರ, ಆ ಪ್ರಿವಿಯಸ್ ಅಲ್ಲಿ ಯೂಸ್ ಮಾಡ್ಕೊಂಡು ನಾವು ಎಕ್ಸ್ಟರ್ನಲ್ CSS ನ ಕ್ರಿಯೇಟ್ ಮಾಡಿ ಅದನ್ನ HTML ಪೇಜ್‌ಗೆ ಲಿಂಕ್ ಮಾಡಬೇಕು. ಅಂದ್ರೆ ಒಂದು CSS ಅಂದ್ರೆ ಸ್ಟೈಲ್ ಶೀಟ್ ನ ಎಕ್ಸ್ಟರ್ನಲ್ ಆಗಿ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಆ ಸ್ಟೈಲ್ ಶೀಟ್ ಅನ್ನ ನಾವು ಕ್ರಿಯೇಟ್ ಮಾಡಿರೋ HTML ಪೇಜ್‌ಗೆ ಲಿಂಕ್ ಮಾಡಬೇಕು. ಓಕೆ, ಈಗ ಅದನ್ನ ಯಾವ ತರ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದ್ ನೋಡೋಕ್ಕಿಂತ ಮೊದಲನೇದಾಗಿ ಈ ತರ ಒಂದು ಔಟ್‌ಪುಟ್ ನ ನಾವು ಬರೆಸಬೇಕು. ಫೈನಲ್ ನಮ್ಮ ಈ ವಿಡಿಯೋದ ಎಂಡ್ ಅಲ್ಲಿ ನಾವೇನ್ ಮಾಡಿಸ್ಬೇಕು, ಈ ತರ ಒಂದು ಪೇಜ್ ಅನ್ನ ನಾವು ಬರೆಸಬೇಕು. ಸೊ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಗಿಟ್ಹಬ್ ಅಲ್ಲಿ ಚೆಕ್ ಮಾಡಿದ್ರೆ ಇದ್ರ ಇಮೇಜ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನನ್ನ ಗಿಟ್ಹಬ್ ಅಕೌಂಟ್ ಲಿಂಕ್ ಅನ್ನ ಅದನ್ನ ಕ್ಲಿಕ್ ಮಾಡಿ ಈ ಇಮೇಜ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಕೋಡ್ ಕೂಡ ಅಲ್ಲೇ ಸಿಗುತ್ತೆ, ಮತ್ತೆ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಬಿಲೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು, ವೆಬ್ಸೈಟ್ ಅಲ್ಲಿರೋ ಕೋಡ್ ನಾಗ್ಲಿ ಮತ್ತೆ ಅದರ ಸೋರ್ಸ್ ಕೋಡ್ ಅನ್ನ PDF ಅಲ್ಲಿ ಆಗಿ ಅಂತ ಈಗ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಯಾವ್ದಾದ್ರು ಒಂದು ಗೂಗಲ್ ಬ್ರೌಸರ್‌ನ ಓಪನ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ನನ್ನ ಕೇಸಲ್ಲಿ ನಾನು ಗೂಗಲ್ ಕ್ರೋಮ್‌ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಕ್ರಿಯೇಟರ್ಸ್ ಅಂತನಾದ್ರೂ ಟೈಪ್ ಮಾಡಿ. ಈ ತರ ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ, ಅಥವಾ ಬೇಡ BCSL 504 ಅಂತ ನಿಮ್ಮ ಕೋರ್ಸ್ ಕೋಡನ್ನ ಟೈಪ್ ಮಾಡಿ. ಓಕೆ, ಸೊ ಕೋರ್ಸ್ ಕೋಡ್‌ನ ಟೈಪ್ ಮಾಡಿದ್ಮೇಲೆ ಎಂಟರ್ ಮಾಡಿ ನಿಮ್ಮ ಕೀಬೋರ್ಡ್ ಅಲ್ಲಿ ಇರೋದನ್ನ. ಇಲ್ಲಿ ನೋಡಿ, ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮ್ಗೆ ನಮ್ಮ ವೆಬ್ಸೈಟ್ ಲಿಂಕ್ ಇಲ್ಲಿ ಕಾಣಿಸುತ್ತೆ ನೋಡಿ. BCSL ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಕ್ರಿಯೇಟರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ವೆಬ್ ಟೆಕ್ನಾಲಜಿ ಲ್ಯಾಬ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪ್ಲೋರ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ರೆ ಇಲ್ಲಿಗೆ ನಿಮ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದೀನಿ, ಇದು ಹೊಸದಾಗಿ ಏನಲ್ಲ. ಸೊ ಯಾರೋ ಹೊಸದಾಗಿ ನೋಡಿದ್ರೆ ಅವ್ರಿಗೆ ಈ ವಿಡಿಯೋ ಆಗಿದೆ. ಇದು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ಎಕ್ಸ್ಪೆರಿಮೆಂಟ್ ನಂಬರ್ 1 ಕೋಡ್ ಇದೆ, ಮತ್ತೆ ಅದರ PDF ಕೂಡ ಇಲ್ಲೇ ಕೊಟ್ಟಿದ್ದೀನಿ. ಮತ್ತೆ ಎಕ್ಸ್ಪೆರಿಮೆಂಟ್ ನಂಬರ್ 3 ಇದು ಕೋಡು ಇಲ್ಲಿದೆ. ಈ ಕೋಡನ್ನು ಕೂಡ ನೀವು ಕಾಪಿ ಪೇಸ್ಟ್ ಮಾಡಿ ಔಟ್ಪುಟ್ ನ ತೆಗಿಬಹುದು. ಬಟ್ ಏನಂದ್ರೆ ನಿಮ್ಗೆ ಏನು ಲೈನ್ ಇದೆ ಅದು ಅರ್ಥ ಆಗೋದು, ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ವಿಡಿಯೋನ ಇನ್ ಡೆಪ್ತ್ ಆಗಿ ಮಾಡ್ಕೊಂಡು ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಇದನ್ನ ನೀವು ನೋಡಬಹುದು, ಇದನ್ನ ಡೌನ್ಲೋಡ್ ಮಾಡಬಹುದು. ಈ ಕೋಡ್ ನ ಕಾಪಿ ಪೇಸ್ಟ್ ಕೂಡ ನಿಮ್ಮ VS ಕೋಡ್ ಅಲ್ಲಿ ಮಾಡಬಹುದು. ಅಥವಾ ನಿಮಗೆ ಬೇಡ ಇನ್ನು ಅರ್ಥ ಮಾಡ್ಬೇಕು ಅಂದ್ರೆ ಇಲ್ಲೇನಿದೆ, ಇಲ್ಲಿ ಡೌನ್ಲೋಡ್ PDF ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು PDF ಫಾರ್ಮ್ಯಾಟ್ ಫೈಲ್ ಡೌನ್ಲೋಡ್ ಆಗುತ್ತೆ. ನೋಡಿ, ಈ ಕ್ಲಿಕ್ ಮಾಡಿದೀನಿ, ಒಂದು PDF ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ, ತೋರಿಸ್ತೀನಿ. ಈ ತರ ಒಂದು PDF ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ ನೋಡಿ. ಇದು PDF ಫಾರ್ಮ್ಯಾಟ್. ಓಕೆ, ಈಗ ನೋಡೋಣ ಬನ್ನಿ ಯಾವ ತರ ಕೋಡ್ ಅನ್ನ ಟೈಪ್ ಮಾಡೋದು ಅಂತ. ಎಕ್ಸ್ಪೆರಿಮೆಂಟ್ ನಂಬರ್ 3 ವೆಬ್ ಟೆಕ್ನಾಲಜಿ ಕೋರ್ಸ್ ಕೋಡ್ BCSL 504 ವೆಬ್ ಟೆಕ್ನಾಲಜಿ ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 3 ನ ಈಗ ನೋಡ್ತಾ ಹೋಗೋಣ. ಯಾವ ತರ ಕೋಡ್ ನ ಕ್ರಿಯೇಟ್ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಳ್ಳೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂದ್ರೆ, ಡೆವಲಪ್ ಆನ್ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ನೇಮ್ಡ್ ಆಸ್ style.css. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ನ ಕ್ರಿಯೇಟ್ ಮಾಡ್ಬೇಕಂತೆ. ಅದಕ್ಕೆ ನಾವು ಒಂದು ಫೈಲ್ ನೇಮ್ ನ ಏನಂತ ಕೊಡ್ಬೇಕು ಅಂದ್ರೆ style.css. ಅಂದ್ರೆ ಇದರ ಅರ್ಥ ಏನಿಲ್ಲ, ಒಂದು ಯಾವ್ದಾದ್ರು ಒಂದು ನೀವು ಪ್ರೀವಿಯಸ್ ಅಲ್ಲಿ ಅಥವಾ ಹಳೆ ಇದರಲ್ಲಿ ಕ್ರಿಯೇಟ್ ಮಾಡಿದ್ವಿ, ನಮ್ಮ ಫಸ್ಟ್ನೇ ಪ್ರೋಗ್ರಾಮ್ ಅಥವಾ ಎರಡನೇ ಪ್ರೋಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ, ಎಕ್ಸ್ಪೆರಿಮೆಂಟ್ ನಮ್ಮನ್ನ ಕ್ರಿಯೇಟ್ ಮಾಡಿದ್ವಲ್ಲ, ಇದರ ಅರ್ಥ ಏನಿಲ್ಲ. ಫಸ್ಟ್ ಅಥವಾ ಎರಡನೇ ಪ್ರೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡಿದ್ವಲ್ಲ, ಆ ಪ್ರೋಗ್ರಾಮ್ ಫೈಲ್ಗೆ ನಾವು ಈ external.css ನ ಲಿಂಕ್ ಮಾಡಬಹುದು. ಅಥವಾ ನೀವು ಹೊಸದಾಗಿ ಬೇಕಾದ್ರೂ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ನೀವು ಈ CSS ನ ಫೈಲ್ ನ ಲಿಂಕ್ ಮಾಡಬಹುದು. ಯಾವ ತರ ಅಂತ ನಾನು ತೋರಿಸ್ತೀನಿ ಕೋಡ್ ಅಲ್ಲಿ. ಓಕೆ, ಇದು ಅವ್ರು ಹೇಳಿರೋ ಅರ್ಥ. ಮತ್ತೆ ಅಂಡ್ ಪ್ರೊವೈಡ್ ಡಿಫರೆಂಟ್ ಸ್ಟೈಲ್ ಫಾರ್ H2, H3, HRP ಅಂಡ್ div. ಈ ಎಲ್ಲಾ ಟ್ಯಾಗ್ಗಳಿಗೂ ಈ ಏನೇನು ಟ್ಯಾಗ್ ಇದಾವೆ, H2, H3 ಇವೆಲ್ಲ ಹೆಡಿಂಗ್ ಟ್ಯಾಗ್ಸ್, HR ಲೈನ್ ಟ್ಯಾಗ್, ಮತ್ತೆ P ಟ್ಯಾಗ್ ಪ್ಯಾರಾಗ್ರಾಫ್ ಟ್ಯಾಗ್, div ಅಂದ್ರೆ ಡಿವಿಷನ್ ಟ್ಯಾಗ್, ಸ್ಪ್ಯಾನ್ ಅಂದ್ರೆ ಸ್ಪ್ಯಾನ್ ಟ್ಯಾಗ್. ಓಕೆ, ಈ ಎಲ್ಲಾ ಟ್ಯಾಗ್ಗಳಿಗೂ ನಾವು ಒಂದೊಂದು ಡಿಫ್ರೆಂಟ್ ಸ್ಟೈಲ್ಸ್ ಅಂದ್ರೆ ಕಲರಿಂಗ್ ಮಾಡಿ, ಮತ್ತೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸಮ್ ಅನಿಮೇಷನ್ ಮಾಡಿ ಈಗ ನಾವು ಇಲ್ಲಿ ತೋರಿಸ್ಬೇಕಂತೆ. ಮತ್ತೆ ಟೈಮ್ ಇರುತ್ತೆ, ಇಮೇಜ್ ಟ್ಯಾಗ್, ಅಪ್ಲೈ ಡಿಫ್ರೆಂಟ್ CSS ಸೆಲೆಕ್ಟರ್ಸ್, ಸಮ್ ಸೆಲೆಕ್ಟರ್ಸ್ ಇರ್ತವೆ CSS ಅಲ್ಲಿ, ಆ ಸೆಲೆಕ್ಟರ್ಸ್ ನ ಅಪ್ಲೈ ಮಾಡ್ಬಿಟ್ಟು ನಾವಿಲ್ಲ ಎಲ್ಲಾ ಟ್ಯಾಗ್ಗಳಿಗೂ ಏನ್ ಮಾಡ್ಬೇಕು, ಡೆಮೋಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ಅದನ್ನೇ ಈ ಎಕ್ಸ್ಪೆರಿಮೆಂಟ್ ನಂಬರ್ 3 ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ನೋಡ್ತಾ ಹೋಗೋಣ ಬನ್ನಿ ಯಾವ ತರ ಎಕ್ಸ್ಪೆರಿಮೆಂಟ್ ನಂಬರ್ 3 ಅಲ್ಲಿರೋ ಕೋಡ್ ಅನ್ನ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಯಾವ ತರ ನಾವು CSS ಅಪ್ಲೈ ಮಾಡಿ ಔಟ್ಪುಟ್ ತೆಗೆಯೋದು ಅಂತ. ಓಪನ್ ಮಾಡ್ಕೊಂಡ್ರೆ ವಿಜುವಲ್ ಸ್ಟುಡಿಯೋ ಕೋಡ್ ಅನ್ನ ಈ
ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅದಾದ್ಮೇಲೆ ಸೊ ನೋಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ 2 ಪ್ರೋಗ್ರಾಮ್ ಯಾವ ತರ ಫೈಲ್‌ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತೆ ಯಾವ ತರ ಆ ಫೈಲ್‌ಗೆ ಏನಂತ ಎಕ್ಸ್‌ಟೆನ್ಷನ್ ಕೊಡೋದು ಅಂತಾನು ಹೇಳಿದ್ದೀನಿ. ಸೊ ಅವೇ ಈ 2 ಈ ಫೋಲ್ಡರ್‌ಲಿರೋ ಇದು ನಾನು ಲಾಸ್ಟ್ ಏನು ಎಕ್ಸ್ಪೆರಿಮೆಂಟ್ ಅಂತ ಒಂದು ಫೋಲ್ಡರ್ ಮಾಡಿದ್ದೀನಿ. ಅದೇ ಸ್ಟ್ರಕ್ಚರ್ ಮುಖಾಂತರ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಇದೇ ತರ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ. ಈಗ ಈ ಫೋಲ್ಡರ್ ಒಳಗೆ ನಾನೊಂದು ಫೈಲ್‌ನ ಕ್ರಿಯೇಟ್ ಮಾಡಬೇಕು. ಏನಂದ್ರೆ ಪ್ರೋಗ್ರಾಮ್ 3 ಸಾರಿ ಏನಂತ ಕ್ರಿಯೇಟ್ ಮಾಡ್ಕೋತೀನಿ ನೋಡಿ 1, 2 ಓಕೆ. ಈಗ ಇಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸ್ಪೆರಿಮೆಂಟ್ ನಂಬರ್ 3 ಅಂತ ಕ್ರಿಯೇಟ್ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ 03 ಓಕೆ. ಸೊ ಈ ತರ ಕ್ರಿಯೇಟ್ ಮಾಡ್ಕೋತೀನಿ. ಇದ್ರೊಳಗೆ ನನಗೀಗ ಒಂದು style.html ಮತ್ತೆ style.css ನ ಕೂಡ ಕ್ರಿಯೇಟ್ ಮಾಡ್ಕೊಳ್ತೀನಿ. ನೀವು ಇಲ್ಲಿದೆಯಲ್ಲ ಇದ್ರ ಮುಖಾಂತರ ಏನಾದ್ರು ಕ್ರಿಯೇಟ್ ಮಾಡಿ ನ್ಯೂ ಫೋಲ್ಡರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಇದೇ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನ್ಯೂ ಫೈಲ್ ಅಂತ ಬರುತ್ತೆ ನೋಡಿ. ಇಲ್ಲಿ style.css ಮೊದಲನೇದಾಗಿ ನಾನು CSS ತಗೋತೀನಿ, ಆಮೇಲೆ HTML ತಗೋತೀನಿ. ಫಸ್ಟ್ ಇರೋದೇ CSS, ಆಮೇಲೆ HTML ಗೆ ಲಿಂಕ್ ಮಾಡೋದು. ಓಕೆ. ಈಗ style.html ಎಕ್ಸ್ಟೆನ್ಷನ್ ನೋಡಿ. ಎಕ್ಸ್ಟೆನ್ಷನ್ ಕರೆಕ್ಟ್ ಆಗಿ ಕೊಡಬೇಕು. ನೀವೇನಾದ್ರೂ ಈ ಎಕ್ಸ್ಟೆನ್ಷನ್ ಮಿಸ್ ಮಾಡಿದ್ರು ಅಂದ್ರೆ ಸೊ ನಿಮ್ಗೆ ಅದು ಇದು ಬರಲ್ಲ, ಔಟ್ಪುಟ್ ಕರೆಕ್ಟ್ ಆಗಿ ತೋರಿಸಲ್ಲ. ಅದಕ್ಕೋಸ್ಕರ ನೀವು HTML ಎಕ್ಸ್ಟೆನ್ಷನ್ ಮತ್ತೆ style.css ಅದು ಎಕ್ಸ್ಟೆನ್ಷನ್ ಕೂಡ ಕರೆಕ್ಟ್ ಆಗಿ ಕೊಡಬೇಕು. ಈಗ ಕೋಡ್ ನ ಟೈಪ್ ಮಾಡೋಣ. ಎಕ್ಸ್ಪೆರಿಮೆಂಟ್ 03 ಅಂತ ಕೊಡ್ತೀನಿ. ಓಕೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ತರ ಫುಲ್ ಕೋಡ್ ನ ಟೈಪ್ ಮಾಡೋದು, ಯಾವ ತರ ಬಾಡಿ ಓಪನ್ ಮಾಡ್ಕೊಳ್ಳೋದು, ಬಾಡಿ ಒಳಗೆ ಏನೇನು ಬರಬೇಕು ಅಂತ ಎಲ್ಲ ಹೇಳಿದ್ದೀನಿ. ಸೇಮ್ ಅದೇ ತರ ನಾನು ಇದನ್ನ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿಲ್ಲ. ಜಸ್ಟ್ ಮೇನ್ ಏನಿದೆ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ. ಇಲ್ಲಿ ನೀವೀಗ ನೋಡಿ ಇದು ಫುಲ್ HTML ಟ್ಯಾಗ್, ಇದು HTML ಕಂಟೆಂಟ್, ಇದು ರೂಟ್ ಟ್ಯಾಗ್, ಇದಿಷ್ಟು ರೂಟ್ ಟ್ಯಾಗ್. ಇದು HTML ಡಾಕ್ಯುಮೆಂಟ್ ಯಾವ ತರ ಟೈಪ್ ಇದೆ ಅಂತ ಹೇಳ್ತಾ ಇರೋದು. ಹೆಡ್ ಟ್ಯಾಗ್ ಅಲ್ಲಿ ನಾವು ಕೆಲವೊಂದು ಮೆಟಾ ಟ್ಯಾಗ್ಸ್ ಅಂದ್ರೆ ಎಲ್ಲಾ ಡಿವೈಸ್ ಸೆಟ್ ಆಗೋ ತರ ಅಂದ್ರೆ ಸೂಟಬಲ್ ಆಗೋ ತರ ನಾವು ಈ ಕೋಡ್ ನ ಟೈಪ್ ಮಾಡ್ತಾರೆ. ಮತ್ತೆ ಟೈಟಲ್ ನಮ್ಗೆ ವೆಬ್ ಪೇಜ್ ಮೇಲ್ಗಡೆ ಕಾಣಿಸ್ತಲ್ಲ ಆ ಟೈಟಲ್ ನ ಇಲ್ಲಿ ತೋರಿಸ್ತಿರೋದು. ಮತ್ತೆ ಇದನ್ನ ನಾವಿಲ್ಲಿ ಇದನ್ನ ಒಂದು ನಿಮಿಷ ಹೈಡ್ ಮಾಡ್ಬಿಡ್ತೀನಿ. ಈಗ ಹೈಡ್ ಮಾಡಿದೆ ನೋಡಿ. ಇದು ಯಾಕೆ ಇದನ್ನ ಹೈಡ್ ಮಾಡಿದೆ ಅಂದ್ರೆ ಆಮೇಲೆ ಹೇಳ್ತೀನಿ. ಸೊ ಈ ಹೆಡ್ ಒಳಗೆ ಇಷ್ಟು ಇರಬೇಕು, ಮತ್ತೆ ಬಾಡಿ ಒಳಗೆ ಕಂಟೆಂಟ್ ಇಷ್ಟು ಟೈಪ್ ಮಾಡ್ಕೋಬೇಕು. ಓಕೆ. ಇಷ್ಟು ಟೈಪ್ ಮಾಡ್ಕೋಬೇಕು, ಏನಿಲ್ಲ. ಸೊ ಒಂದು ಮೇನ್ ಅಂತ ಒಂದು ಟ್ಯಾಗ್ ತಗೊಳ್ಳೋದು. ಆ ಮೇನ್ ಒಳಗೆ ಐಡಿ ಯಾಕೆ ತಗೊಂಡಿದ್ದೀನಿ, ಆ ಐಡಿ ಮುಖಾಂತರ ನಾವೇನ್ ಮಾಡ್ತೀವಿ, ಆ ಟ್ಯಾಗ್ ಅಂತ ಆ ಏನ್ ಸೆಕ್ಷನ್ ಇದೆ ಅಷ್ಟಕ್ಕೆ ನಾವು ಕೆಲವೊಂದು ಬಾಕ್ಸ್ ಹಾಕ್ಬಿಟ್ಟು ಅದ್ರೊಳಗೆ ಕಂಟೆಂಟ್ ನ ಶೋ ಮಾಡೋ ತರ ಮಾಡ್ತೀವಿ. ಅದಕ್ಕೋಸ್ಕರ ಐಡಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ H2 ಟ್ಯಾಗ್ ಗೊತ್ತಲ್ಲ, H2 ಟ್ಯಾಗ್ ಏನಂತ ಕೊಟ್ಟಿದ್ದೀನಿ, ವೆಲ್ಕಮ್ ಟು ಅವರ್ ಸ್ಟೈಲ್ ಪೇಜ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ಇದು. ಸೊ ಇದು ದಿಸ್ ಇಸ್ ದಿ ಪ್ಯಾರಾಗ್ರಾಫ್ ರೈಟ್ ಆಫರ್ ಆನ್ H2 ಇಟ್ ಡೆಮಾನ್ಸ್ಟ್ರೇಟ್ ದಿ ಅಡ್ಜಸೆಂಟ್ ಸಿಬ್ಲಿಂಗ್ ಸೆಲೆಕ್ಟರ್ಸ್ ಅಂತ. ಮತ್ತೆ H ಓವರ್ ಮೀ ಇದಕ್ಕೆ ಅಂದ್ರೆ ನಾವೀಗ ಒಂದು ಮೌಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನ ಓವರ್ ಮೀ ಅಂತ ಕ್ಲಿಕ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಆ ತರ ಮಾಡಿ ತೋರಿಸೋಣ. ಈಗ HR ಅಂದ್ರೆ ಒಂದು ಲೈನ್ ಬರುತ್ತೆ, ಹೆಡಿಂಗ್ ರೋ ಅಂತ ಒಂದು ಲೈನ್ ಬರುತ್ತೆ, ಅದನ್ನ ನಾವಿಲ್ಲಿ ತೋರಿಸ್ಬೇಕು. ಮತ್ತೆ ಇನ್ನು ಅಗೇನ್ ಪ್ಯಾರಾಗ್ರಾಫ್ ಟ್ಯಾಗ್, ಮತ್ತೆ ಅಗೇನ್ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಒಂದು ಸ್ಪ್ಯಾನ್ ಟ್ಯಾಗ್ ನ ಕ್ರಿಯೇಟ್ ಮಾಡ್ಕೊಂಡು ಹೈಲೈಟರ್ ಟ್ಯಾಗ್ ಏನಿರುತ್ತೆ, ಹೈಲೈಟ್ ಒಂದೆರಡು ವರ್ಡ್ ಇರುತ್ತೆ, ಅದ್ರೊಳಗೆ ಇಂಪಾರ್ಟೆಂಟ್ ಅಂತ ಏನ್ ಅನ್ಸುತ್ತೆ ಅದನ್ನ ಹೈಲೈಟ್ ಮಾಡೋದಕ್ಕೆ ನಾವು ಸ್ಪ್ಯಾನ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದೇನಿಲ್ಲ, ಅದ್ರೊಳಗೆ ಒಂದು ಸ್ಪ್ಯಾನ್ ಟ್ಯಾಗ್ ಬರುತ್ತೆ, ಮತ್ತೆ ಪ್ಯಾರಾಗ್ರಾಫ್ ಟ್ಯಾಗ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಪ್ಯಾರಾಗ್ರಾಫ್ ಟ್ಯಾಗ್ ಡೇಟ್ ಅಂಡ್ ಟೈಮ್ ನ ಶೋ ಮಾಡೋದಕ್ಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್, ಅಗೇನ್ ಆರ್ಟಿಕಲ್ ಟ್ಯಾಗ್, ಲಾಸ್ಟ್ ಗೆ ಆರ್ಟಿಕಲ್ ಟ್ಯಾಗ್, ಚಿಕ್ಕದಾಗ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ನ ಓಪನ್ ಮಾಡಿ ಸುಮ್ಮನೆ. ನೆಕ್ಸ್ಟ್ ಇಲ್ಲಿ ಏನ್ ಇಮೇಜ್ ಇದೆ ನೋಡಿ, ಇಲ್ಲಿ ಇಮೇಜ್ ಟ್ಯಾಗ್ ಏನಿದೆ ಬಾಡಿ ಒಳಗೆ ತೋರಿಸ್ತಿರೋದು, ಇಮೇಜ್ ಟ್ಯಾಗ್ ಏನ್ ಇಲ್ಲಿ ಕಾಣಿಸ್ತಿದೆ ಇದನ್ನ ನೋಡಿ, ಇಷ್ಟುದ ಇಮೇಜ್ ನಾನು ಪಾತ್ ಕೊಟ್ಟಿದ್ದೀನಿ. ನೀವು ಇದಕ್ಕೆ ವರ್ರಿ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಎಲ್ಲಿ ಸಿಗುತ್ತೆ ಗೊತ್ತಾ, ನಮ್ಮ ವೆಬ್ಸೈಟ್ ಅಲ್ಲಿ PDF ಇದೆಯಲ್ಲ ಅಲ್ಲಾದ್ರೂ ಸಿಗುತ್ತೆ, ಅಥವಾ ನಾನು ಈಗ ಹೇಳಿದ ಗಿಟಬ್ ಅಲ್ಲಿ ಅಲ್ಲೂ ಕೂಡ ನಾನು ಇದನ್ನ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು. ಅಥವಾ ಬೇಡ ಅಂದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೊಂದು ನಾವಿಗೇಟ್ ಆಗುತ್ತೆ ಒಂದ್ ಕಡೆಗೆ. ಇಲ್ಲಿ ನಾವಿಗೇಟ್ ಆಯ್ತು. ಇದನ್ನ ಇಲ್ಲಿ ಸೇವ್ ಇಮೇಜ್ ಅಂತ ಕೊಟ್ರೆ ಸೊ ನಿಮ್ಮ ಫೋಲ್ಡರ್ ಒಳಗೆ ಸೇವ್ ಆಗುತ್ತೆ. ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸೇವ್ ಅಂತ ಕೊಟ್ರೆ ಸ್ಟೋರ್ ಆಗುತ್ತೆ. ಓಕೆ. ಇದು ನಾನು ಕೊಟ್ಟಿದ್ದೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು. ಇನ್ನೊಂದು ನೆಕ್ಸ್ಟ್ ಒಂದು ಯಾವ್ದಾರ ಒಂದು ನಿಮ್ಗೆ ಇಂಪಾರ್ಟೆಂಟ್ ಲಿಂಕ್ ಒಂದು ಪೇಜ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನು ಅನದರ್ ಪೇಜ್ ಓಪನ್ ಆಗ್ಬೇಕು. ಆ ತರ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ಯೂಸ್ ಮಾಡ್ತಿದ್ವಿ. ಅದಕ್ಕೆ href ಟ್ಯಾಗ್ ಅಂದ್ರೆ ನಾವಿಗೇಟ್ ಟು ಅನದರ್ ಪೇಜ್ ಅಥವಾ ಏನೋ ಒಂದು ಅನದರ್ ವೆಬ್ ಪೇಜ್ಗೆ ರೆಫರೆನ್ಸ್ ಕೊಡೋದೆ ಇದು href ಟ್ಯಾಗ್. href ಅಂದ್ರೆ ಅನದರ್ ಪೇಜು ಅಥವಾ ಒಂದು ಇಮೇಜ್ ಓಪನ್ ಆಗ್ಬೇಕು, ಮತ್ತೇನೋ ಒಂದು
ಫೈಲ್ ಇರುತ್ತೆ ಅದು ಓಪನ್ ಆಗಬೇಕು. ಅದು ಕ್ಲಿಕ್ ಮಾಡಿ ಅದನ್ನ ಲಿಂಕ್ ಹೊಡೆದು href ಟ್ಯಾಗ್ ಇದನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಇದಿಷ್ಟು ಮೇನ್ ಕಂಟೆಂಟ್ ಒಳಗೆ ಬಂದಿದೆ. ಇದು ಮೇನ್ ಕಂಟೆಂಟ್ ಬಾಡಿ ಒಳಗೆ ಮೇನ್ ಕಂಟೆಂಟ್ ಅಂತ ಮಾಡ್ಬಿಟ್ಟು ಅದ್ರ ಮಾಡಿದ್ವಿ. ಸೊ ಬಾಡಿ ಕ್ಲೋಸ್ ಆಗುತ್ತೆ ಮತ್ತೆ HTML ಕ್ಲೋಸ್ ಆಗುತ್ತೆ. ಓಕೆ, ಇದಿಷ್ಟು HTML ಟ್ಯಾಗ್. ಇದನ್ನ ಈಗ ನಾವು ರೈಟ್ ಸೈಡ್ ಇಟ್ಕೊಂಡು ರನ್ ಮಾಡೋಣ. ನೋಡಿ ನಾವ್ ಇಲ್ಲಿ ಏನ್ ಟೈಪ್ ಮಾಡಿದೀವಿ, ಏನ್ ಎಕ್ಸ್‌ಪ್ಲೇನ್ ಮಾಡಿದೆ, ಇಲ್ಲೇನ್ ಎಕ್ಸ್‌ಪ್ಲೇನ್ ಮಾಡಿದೀನಿ ಅದೇ ಇಲ್ಲೂ ಕೂಡ ಇರೋದು. ಇದು HTML ಬರೀ HTML. ಇದಕ್ಕೆ ನಾವೇನು ಇನ್ನು ಸ್ಟೈಲ್‌ನ ಆಡ್ ಮಾಡಿಲ್ಲ. ಜಸ್ಟ್ ಒಂದು ಇಮೇಜ್ ಹಾಕಿದೀವಿ ಅದು ಇಲ್ಲಿ ಬರ್ತಿದೆ. ಮತ್ತೆ ಒಂದು HTML ಕಂಟೆಂಟ್ ಬಂದಿದೆ. ಒಂದು HTML ಕಂಟೆಂಟ್. ಈಗ ಒಂದು HR ಟ್ಯಾಗ್ ಯೂಸ್ ಮಾಡಿ ಇದು ಲೈನ್ ಟ್ಯಾಗ್, ಇದು HR ಟ್ಯಾಗ್ ಇದು. ಓಕೆ, ಒಂದು ಇಮೇಜ್ ಬಂದಿದೆ. ಈಗ ಇದಿಷ್ಟು ಏನ್ ಬರಬೇಕು, ಒಂದು ಸ್ಟೈಲ್ ಕರೆಕ್ಟ್ ಆಗಿ ಇಲ್ಲಿ ಏನಿದೆ, ಇಲ್ಲಿ HTML ಟ್ಯಾಗ್ ಇಲ್ಲಿ ಏನಿದೆ ಇದು ಈ ತರ ಒಂದು ಕೆಲವೊಂದು ಟ್ಯಾಗ್ಸ್ ನ ಈಗ CSS ಟ್ಯಾಗ್ಸ್ ಬರ್ತವೆ, ಅವನ್ನ ಈಗ ಯೂಸ್ ಮಾಡೋಣ. ಓಕೆ, ಇದು ಮತ್ತೆ ಹೆಡ್ ಫಸ್ಟ್ ಲೈನ್ ನಮಗೆ ಕ್ಯಾಪಿಟಲ್ ಆಗಿರ್ಬೇಕು ಮತ್ತೆ ಏನಾಗಿರ್ಬೇಕು, ಕಲರ್ ಆಗಿರ್ಬೇಕು. ಅದನ್ನ ಈಗ ಮಾಡ್ತಾ ಹೋಗೋಣ. ಓಕೆ, ಇದು HTML ಔಟ್ಪುಟ್. ಈಗ CSS ನ ಲಿಂಕ್ ಮಾಡೋಣ. ಓಕೆ, ಹಿಂಗ್ ಓಪನ್ ಮಾಡ್ಕೊಂಡು ಈಗ CSS ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೇನ್ cs.cs ಅಂತ ಕ್ರಿಯೇಟ್ style.cs ಅಂತ ಕ್ರಿಯೇಟ್ ಮಾಡಿದ್ವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವೀಗ ಕೋಡ್ ನ ಟೈಪ್ ಮಾಡ್ಕೊಂಡು ಹೋಗ್ಬೇಕು ಮೊದಲು. ಓಕೆ, ಈಗ ನೋಡಿ ನಾನು ಬಾಡಿನ ಟ್ಯಾಗ್ ಇದು ಮಾಡ್ಕೊಂಡು ಹೋಗಿಲ್ಲ. ಎಲಿಮೆಂಟ್ ಸೆಕ್ಟರ್ ಫಸ್ಟ್ ಎಲಿಮೆಂಟ್ ಸೆಕ್ಟರ್ ಏನು ಅಂದ್ರೆ ಸೊ H2 ಟ್ಯಾಗ್. ಈ H2 ಎಲ್ಲೆಲ್ಲಿ H2 ಟ್ಯಾಗ್ ಯೂಸ್ ಮಾಡಿದ್ನಿ, ಈಗ ಇಲ್ಲಿ style.cs ಒಳಗೆ ಇಲ್ಲಿ H2 ಎಲ್ಲೆಲ್ಲಿ ಯೂಸ್ ಮಾಡಿದ್ನಿ, ಈ ಎಲ್ಲ H2 ಟ್ಯಾಗ್ ಗೆ ಏನು ನನಗೆ ಬರ್ಬೇಕು ಕಲರ್, ಈ ತರ ಕಲರ್ ಬರಬೇಕು. ಆಯ್ತಾ. ನೆಕ್ಸ್ಟ್ ಫಾಂಟ್ ಫ್ಯಾಮಿಲಿ ಏರಿಯಲ್ ಸೆನ್ಸ್ ಸೆರಿಫ್ ಬರಬೇಕು. ಬಾರ್ಡರ್ ಐಟಮ್ ಬಾರ್ಡರ್ ಬಾಟಮ್ ಇಷ್ಟಿರಬೇಕು. ಮತ್ತೆ ಏನಿರಬೇಕು, ಪ್ಯಾಡಿಂಗ್ ಬಾಟಮ್ ಅಷ್ಟಿರಬೇಕು ಅಂತ ನಾನು ಪ್ರತಿಯೊಂದು ಆಟ್ರಿಬ್ಯೂಟ್ಗೂ ಸಮ್ ಅಮೌಂಟ್ ಆಫ್ ಸಮ್ ಸ್ಪೆಸಿಫಿಕ್ ವ್ಯಾಲ್ಯೂಸ್ ನ ಸೆಟ್ ಮಾಡಿದ್ದೀನಿ. ಸೊ ಇದೇ ತರ ವರ್ಕ್ ಆಗಬೇಕು ಅಂತ. ಇವೆಲ್ಲ ಆಟ್ರಿಬ್ಯೂಟ್ಸ್ ಪ್ಯಾಡಿಂಗ್ ಬಾಟಮ್, ಬಾರ್ಡರ್ ಐಟಮ್, ಬಾರ್ಡರ್ ಬಾಟಮ್, ಫಾಂಟ್ ಫ್ಯಾಮಿಲಿ, ಕಲರ್, ನೀವು ಇನ್ನೂ ಏನೇನೋ ಕೊಡ್ಬೋದು. ಸೊ W3 ಸ್ಕೂಲ್ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ದಿ HTML ಕಲ್ತ್ಕೊಳ್ಳೋರ್ಗೆ, ಬೇಸಿಕ್ HTML ಇಂದ ಬಿಗಿನರ್ಗೆ, HTML ಕಲ್ತ್ಕೊಳ್ಳೋರ್ಗೆ ಬಿಗಿನರ್ಗೆ W3 ಸ್ಕೂಲ್ ಬೆಸ್ಟ್ ಪ್ಲಾಟ್ಫಾರ್ಮ್. ಅದನ್ನ ವಿಸಿಟ್ ಮಾಡಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ H3 ಓವರ್ ಈ ಎಲ್ಲೆಲ್ಲಿ H3 ಇಲ್ಲಿ ಯೂಸ್ ಮಾಡಿದ್ರೆ H3 ಅಂತ ನೋಡಿ, ಇಲ್ಲಿ ಯೂಸ್ ಮಾಡಿದೀನಿ. ಇಲ್ಲಿ H ಓವರ್ ಮೀ ಅಂತ ಮಾಡಿದ್ನಲ್ಲ, ಇದನ್ನ ನಾನೀಗ ಒಂದು ಸ್ಟೈಲ್ ಆಗಿ ಯೂಸ್ ಮಾಡಿದ್ದೀನಿ. ಅದಕ್ಕೆ ಓವರ್ ಮಾಡಿದ್ಮೇಲೆ ಕರ್ಸರ್ ಪಾಯಿಂಟರ್ ತರ, ಇದು ಪಾಯಿಂಟರ್ ಅಂತ. ಓಕೆ, ಸೊ ನಾವು ಮೌಸ್ ನ ಅದ್ರ ಮೇಲೆ ಇಟ್ಟಾಗ ಅದು ಕಲರ್ ಚೇಂಜ್ ಆಗ್ತಾ ಹೋಗ್ಬೇಕು. ಟ್ರಾನ್ಸಿಷನ್ ಇದು 0.3 ಸೆಕೆಂಡ್ಸ್ ES ಆಗಿರ್ಬೇಕು ಅಂತ ಕೊಟ್ಟಿದ್ದೀನಿ. ಸೊ ಇದು ಏನು ಕ್ಲಾಸ್ ಅಂದ್ರೆ ಎಲಿಮೆಂಟ್ ಸೆಲೆಕ್ಟರ್ ವಿತ್ ಸೂಡೋ ಕ್ಲಾಸ್ ಆಗಿರುತ್ತೆ. ಎಲಿಮೆಂಟ್ ಇದು ನಾರ್ಮಲ್ ಎಲಿಮೆಂಟ್ಸ್ HR ಅಂತ. ಓಕೆ, ಬಾರ್ಡರ್ 0 ಆಗಿರಬೇಕು. ಮತ್ತೆ ಹೈಟ್ 1.px, ಬ್ಯಾಕ್ ಗ್ರೌಂಡ್ ಇಮೇಜ್ ಇದು ಕಲರ್ ನಮ್ಗೆ ಯಾವ ತರ ಇರಬೇಕು, ಲೀನಿಯರ್ ಗ್ರೇಡಿಯಂಟ್ ಅದೆಲ್ಲ ಹಾಕಿದ್ದೀನಿ. ಓಕೆ, ಇಷ್ಟನ್ನು ನಾನು ಕೋಡ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ ವೆಬ್ಸೈಟ್ ಅಲ್ಲಿ, ಅಲ್ಲಿ ಡೌನ್ಲೋಡ್ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇದು ಮಾಡ್ತಾರೆ. ಸೊ ಲೆಂತ್ ವಿಡಿಯೋ ಆಗುತ್ತೆ, ಅದಕ್ಕೋಸ್ಕರ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾವು ಏನ್ ಮಾಡಿದ್ವಿ, ಈ CSS ನ ಇಲ್ಲಿ ಕೋಡ್ ಬರ್ದಿದ್ವಿ. ಈ ಕೋಡ್ ಅನ್ನ ನಮ್ಮ HTML ಗೆ ಲಿಂಕ್ ಮಾಡ್ಬೇಕು. ಎಲ್ಲಿ ಲಿಂಕ್ ಮಾಡಬೇಕು ಅಂದ್ರೆ, ಈಗ ನಾನು ಅವಾಗಲೇ ಏನ್ ಕಾಮೆಂಟ್ ಮಾಡಿದ್ನಲ್ಲ ಇದನ್ನ ಎನೇಬಲ್ ಮಾಡಬೇಕು. ಅನ್ಕಾಮೆಂಟ್ ಮಾಡಿದ್ರೆ ಸೊ ಬರುತ್ತೆ. ಜಸ್ಟ್ ಏನಿಲ್ಲ, ನೀವು ಇದನ್ನ ಹಿಂಗ್ ಟೈಪ್ ಮಾಡ್ತಾ ಹೋಗಿ ಲಿಂಕ್ ಅಂತ ಕ್ಲಿಕ್ ಇದನ್ನ ಮಾಡಿದ್ರೆ ಟೈಪ್ ಮಾಡಿದ್ರೆ ಅದೇ ಆಟೋಮೆಟಿಕ್ ತೋರಿಸುತ್ತೆ. ನೋಡಿ ಇಲ್ಲಿ ತೋರಿಸುತ್ತೆ, ಇದು ಸ್ಟೈಲ್ ಶೀಟ್ href. ಅದನ್ನ ನಾನು ಇಲ್ಲಿ ಕೊಟ್ಟಿರೋದು. ಓಕೆ, ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಅದೇ ನೋಡಿ ಲಿಂಕ್ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಇದನ್ನ ಮಾಡಿದ್ರೆ ಈ ತರ ಬರುತ್ತೆ. ಇಲ್ಲಿ style.css ಏನು ಅಂದ್ರೆ ಒಂದೇ ಫೋಲ್ಡರ್ ಒಳಗೆ ಇದ್ರೆ ಮಾತ್ರನೇ ಈ style.css ಅಂತ ಕೊಡ್ಬೇಕು. ನೀವು ಡಿಫ್ರೆಂಟ್ ಫೋಲ್ಡರ್ ಒಳಗೆ ಕೊಟ್ಬಿಟ್ಟು ಇಲ್ಲಿ style.css ಅಂತ ಕೊಟ್ರೆ ಎರರ್ ಬರುತ್ತೆ, ಪಕ್ಕಾ ಎರರ್ ಬರುತ್ತೆ. ಅಂದ್ರೆ ಆ ಪ್ಲೇಯರ್ HTML ಕಾಮನ್ ಆಗಿ ಏನು ಎರರ್ ಬರಲ್ಲ. ಬಟ್ ಏನು ಅಂದ್ರೆ ಡಿಫ್ರೆಂಟ್ ಫೋಲ್ಡರ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇದು ಬರಲ್ಲ, ಔಟ್ಪುಟ್ ಕ್ಲಿಯರ್ ಆಗಿ ಬರಲ್ಲ. ಈಗ ನೋಡಿ, ಈಗ ಕೊಟ್ಟಿದೀವಿ ಯಾವ ತರ ಔಟ್ಪುಟ್ ಬರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಓಕೆ, ಇದು ಈಗ ರಿಫ್ರೆಶ್ ಕೊಟ್ರೆ ವಾವ್, ಗ್ರೇಟ್ ಅಲ್ವಾ. ಸೊ ನಾವೇನ್ ಫಸ್ಟ್ ಗೆ ನೋಡಿದ್ವಿ ಅದೇ ತರ ಈಗ ನಾವು ಮಾಡಿದ್ವಿ. ನೋಡಿ, ವೆಲ್ಕಮ್ ಟು, ಇದು ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಹಾಕಿದೀವಿ. ಮತ್ತೆ ಒಂದು ಕಲರ್ ಲೈನ್, ಇದು ಒಂದು HO ಟ್ಯಾಗು, ಮತ್ತೆ ಫಸ್ಟ್ ಲೈನ್ ಒಂದು ಕಲರ್ ಟ್ಯಾಗು, ಇದು HR ಟ್ಯಾಗು, ಇದೊಂದು HR ಟ್ಯಾಗು. ಈಗ H ಓವರ್ ಮೀ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಡ್ ಕಲರ್ ಆಗ್ಬೇಕು ನೋಡಿ. ಈ ತರ. ನೆಕ್ಸ್ಟ್ ಹೈಲೈಟರ್ ಟ್ಯಾಗ್ ನಾವೆಲ್ಲ ಏನು ಯೂಸ್ ಮಾಡಿದ್ವಿ, ಹೈಲೈಟರ್ ಆಗಿ ಇದೆಲ್ಲ ವರ್ಕ್ ಆಗುತ್ತೆ. ನೆಕ್ಸ್ಟ್ ಟೈಮು, ಡೇಟು. ನೆಕ್ಸ್ಟ್ ಅದಾದ್ಮೇಲೆ ನಾವೇನು ಒಂದು ಲಿಂಕ್ ಕೊಟ್ಟಿದ್ವಿ, ಆ ಲಿಂಕ್ ಬೇರೆ ಒಂದು ವೆಬ್ಸೈಟ್ ಗೆ ಇದಾಗಬೇಕು. ಸೊ ನಾನು ಲಿಂಕ್ ಏನ್ ಕೊಟ್ಟಿದ್ದೀನಿ ಅಂದ್ರೆ ನನ್ನ ವೆಬ್ಸೈಟ್ ಗೆ ಲಿಂಕ್ ಆಗ್ಬೇಕು, ನಮ್ಮ ವೆಬ್ಸೈಟ್ ಗೆ ಅದು ನಾವಿಗೇಟ್ ಆಗ್ಬೇಕು. ಆ ತರ ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಮ್ಮ ವೆಬ್ಸೈಟ್ ನಾವಿಗೇಟ್ ಆಗುತ್ತೆ ನೋಡಿ. ಈಗ ನಮ್ಮ ವೆಬ್ಸೈಟ್ ಗೆ ಈಗ ನಾವಿಗೇಟ್ ಆಯ್ತು.
ಲೋಡ್ ಆಗ್ತಿದೆ ರೀ. ಯಾ ನೋಡಿ ಈ ತರ ಒಂದು ಪೇಜ್ ನ ರೆಡಿ ಮಾಡೋದು. ಓಕೆ, ಈಗ ಗೊತ್ತಾಯ್ತಲ್ವಾ ಎಕ್ಸ್ಪೆರಿಮೆಂಟ್ ನಂಬರ್ 3 ಯಾವ ತರ ಮಾಡೋದು ಅಂತ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ರಿಸಾಲ್ವ್ ಮಾಡಕ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.